ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆ ನಿನ್ನೆ ಮೊನ್ನೆಯದಲ್ಲ. ಮಹಾರಾಷ್ಟ್ರ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ಮುತುವರ್ಜಿ ವಹಿಸಿದೆ. ಗಡಿಗಾಗಿಯೇ ಅವರನ್ನ ನೇಮಿಸಿದೆ. ಆದರೆ ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ನಿರ್ಲಕ್ಷ್ಯ ತೋರಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಭಾಷೆ ಗಡಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಕೆಲ ಮರಾಠಿ ಪುಂಡರು ದೌರ್ಜನ್ಯ ಮಾಡಿಕೊಂಡೇ ಬರುತ್ತಿದ್ದಾರೆ. ಆದರೆ ಇಂತಹ ಪುಂಡ ಪೋಖರಿಗಳಿಗೆ ಬುದ್ಧಿ ಕಲಿಸಬೇಕಾಗಿದ್ದ ಸರ್ಕಾರ ಮಾತ್ರ ಗಡದ್ ನಿದ್ದೆಗೆ ಜಾರಿದೆ. ರಾಜ್ಯದಲ್ಲಿಲ್ಲ ಗಡಿ ಉಸ್ತುವಾರಿ ಸಚಿವರು. ರಾಜ್ಯದ 865 ಹಳ್ಳಿಗಳ ರಕ್ಷಕರು ಯಾರು? ಹೌದು, ಕರ್ನಾಟಕದಲ್ಲಿ ಗಡಿ ಕಾಯಬೇಕಾದ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ಕಳೆದ 7 ವರ್ಷಗಳಿಂದ ಗಡಿಗೆ ದ್ವಾರಪಾಲಕರು ಇಲ್ಲದಂತಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರ ಗಡಿಯಲ್ಲಿರುವ ಕರ್ನಾಟಕದ 865 ಹಳ್ಳಿಗಳು ಡೇಂಜರ್ ಝೋನ್ನಲ್ಲಿದೆ. ಈ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಕಳೆದ 2004ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲಿಸಿದೆ. 24 ವರ್ಷಗಳಿಂದಲೂ ಗಡಿ ಗುದ್ದಾಟ ನಡೀತಾನೇ ಇದೆ. ಮಹಾರಾಷ್ಟ್ರ ಸರ್ಕಾರವಂತೂ ಸುಮ್ಮನೆ ಕೂತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೇಗೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನಿಂದಲೇ ಸಾಕಷ್ಟು ತಯಾರಿ ನಡೆಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಗಡಿ ಉಸ್ತುವಾರಿ ಸಚಿವರಿದ್ದಾರೆ. ಸಚಿವ ಚಂದ್ರಕಾಂತ್ ಪಾಟೀಲ್, ಶಂಭುರಾಜ ದೇಸಾಯಿ ಗಡಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕಳೆದ 7 ವರ್ಷಗಳಿಂದ ಉಸ್ತುವಾರಿ ಸಚಿವರೇ ಇಲ್ಲ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿಯೇ ನೇಮಕ ಆದಂಥ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್.ಕೆ. ಪಾಟೀಲರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಕಳೆದ 2015ರಿಂದ 2018ರವರೆಗೆ ಕನ್ನಡಿಗರ ಒತ್ತಾಸೆಯ ಮೇರೆಗೆ ಎಚ್.ಕೆ. ಪಾಟೀಲರನ್ನ ಗಡಿ ಉಸ್ತುವಾರಿಯನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಲಾಗಿತ್ತು. ಇದಾದ ನಂತರ ಯಾವ ಸರ್ಕಾರದಲ್ಲೂ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಡಿಸಿಎಂ ಡಿ.ಕೆ. ಅವರನ್ನ ಕೇಳಿದರೆ ಬೆಳಗಾವಿ ಉಸ್ತುವಾರಿ ಸಚಿವರ ಮೇಲೆ ಕಲ್ಲಿಸುತ್ತಿದ್ದಾರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಬಹಳ ಸುಗಮವಾಗಿ. ಇನ್ನು ಮಹಾರಾಷ್ಟ್ರ ಗಡಿಯಲ್ಲಿ ಎಂಇಎಸ್ ಕೆಲ ಮರಾಠಿ ಪುಂಡರ ವರ್ತನೆ ವಿಕೋಪಕ್ಕೆ ಹೋಗ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಗಡಿ ಉಸ್ತುವಾರಿ ಸಚಿವರನ್ನ ನೇಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆ ನಿನ್ನೆ ಮೊನ್ನೆಯದಲ್ಲ. ಮಹಾರಾಷ್ಟ್ರ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ಮುತುವರ್ಜಿ ವಹಿಸಿದೆ. ಗಡಿಗಾಗಿಯೇ ಅವರನ್ನ ನೇಮಿಸಿದೆ. ಆದರೆ ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ನಿರ್ಲಕ್ಷ್ಯ ತೋರಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಭಾಷೆ ಗಡಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಕೆಲ ಮರಾಠಿ ಪುಂಡರು ದೌರ್ಜನ್ಯ ಮಾಡಿಕೊಂಡೇ ಬರುತ್ತಿದ್ದಾರೆ. ಆದರೆ ಇಂತಹ ಪುಂಡ ಪೋಖರಿಗಳಿಗೆ ಬುದ್ಧಿ ಕಲಿಸಬೇಕಾಗಿದ್ದ ಸರ್ಕಾರ ಮಾತ್ರ ಗಡದ್ ನಿದ್ದೆಗೆ ಜಾರಿದೆ. ರಾಜ್ಯದಲ್ಲಿಲ್ಲ ಗಡಿ ಉಸ್ತುವಾರಿ ಸಚಿವರು. ರಾಜ್ಯದ 865 ಹಳ್ಳಿಗಳ ರಕ್ಷಕರು ಯಾರು? ಹೌದು, ಕರ್ನಾಟಕದಲ್ಲಿ ಗಡಿ ಕಾಯಬೇಕಾದ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ಕಳೆದ 7 ವರ್ಷಗಳಿಂದ ಗಡಿಗೆ ದ್ವಾರಪಾಲಕರು ಇಲ್ಲದಂತಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರ ಗಡಿಯಲ್ಲಿರುವ ಕರ್ನಾಟಕದ 865 ಹಳ್ಳಿಗಳು ಡೇಂಜರ್ ಝೋನ್ನಲ್ಲಿದೆ. ಈ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಕಳೆದ 2004ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲಿಸಿದೆ. 24 ವರ್ಷಗಳಿಂದಲೂ ಗಡಿ ಗುದ್ದಾಟ ನಡೀತಾನೇ ಇದೆ. ಮಹಾರಾಷ್ಟ್ರ ಸರ್ಕಾರವಂತೂ ಸುಮ್ಮನೆ ಕೂತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೇಗೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನಿಂದಲೇ ಸಾಕಷ್ಟು ತಯಾರಿ ನಡೆಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಗಡಿ ಉಸ್ತುವಾರಿ ಸಚಿವರಿದ್ದಾರೆ. ಸಚಿವ ಚಂದ್ರಕಾಂತ್ ಪಾಟೀಲ್, ಶಂಭುರಾಜ ದೇಸಾಯಿ ಗಡಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕಳೆದ 7 ವರ್ಷಗಳಿಂದ ಉಸ್ತುವಾರಿ ಸಚಿವರೇ ಇಲ್ಲ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿಯೇ ನೇಮಕ ಆದಂಥ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್.ಕೆ. ಪಾಟೀಲರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಕಳೆದ 2015ರಿಂದ 2018ರವರೆಗೆ ಕನ್ನಡಿಗರ ಒತ್ತಾಸೆಯ ಮೇರೆಗೆ ಎಚ್.ಕೆ. ಪಾಟೀಲರನ್ನ ಗಡಿ ಉಸ್ತುವಾರಿಯನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಲಾಗಿತ್ತು. ಇದಾದ ನಂತರ ಯಾವ ಸರ್ಕಾರದಲ್ಲೂ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಡಿಸಿಎಂ ಡಿ.ಕೆ. ಅವರನ್ನ ಕೇಳಿದರೆ ಬೆಳಗಾವಿ ಉಸ್ತುವಾರಿ ಸಚಿವರ ಮೇಲೆ ಕಲ್ಲಿಸುತ್ತಿದ್ದಾರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಬಹಳ ಸುಗಮವಾಗಿ. ಇನ್ನು ಮಹಾರಾಷ್ಟ್ರ ಗಡಿಯಲ್ಲಿ ಎಂಇಎಸ್ ಕೆಲ ಮರಾಠಿ ಪುಂಡರ ವರ್ತನೆ ವಿಕೋಪಕ್ಕೆ ಹೋಗ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಗಡಿ ಉಸ್ತುವಾರಿ ಸಚಿವರನ್ನ ನೇಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆ ನಿನ್ನೆ ಮೊನ್ನೆಯದಲ್ಲ. ಮಹಾರಾಷ್ಟ್ರ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ಮುತುವರ್ಜಿ ವಹಿಸಿದೆ. ಗಡಿಗಾಗಿಯೇ ಅವರನ್ನ ನೇಮಿಸಿದೆ. ಆದರೆ ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ನಿರ್ಲಕ್ಷ್ಯ ತೋರಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ.
ಭಾಷೆ ಗಡಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಕೆಲ ಮರಾಠಿ ಪುಂಡರು ದೌರ್ಜನ್ಯ ಮಾಡಿಕೊಂಡೇ ಬರುತ್ತಿದ್ದಾರೆ. ಆದರೆ ಇಂತಹ ಪುಂಡ ಪೋಖರಿಗಳಿಗೆ ಬುದ್ಧಿ ಕಲಿಸಬೇಕಾಗಿದ್ದ ಸರ್ಕಾರ ಮಾತ್ರ ಗಡದ್ ನಿದ್ದೆಗೆ ಜಾರಿದೆ. ರಾಜ್ಯದಲ್ಲಿಲ್ಲ ಗಡಿ ಉಸ್ತುವಾರಿ ಸಚಿವರು. ರಾಜ್ಯದ 865 ಹಳ್ಳಿಗಳ ರಕ್ಷಕರು ಯಾರು? ಹೌದು, ಕರ್ನಾಟಕದಲ್ಲಿ ಗಡಿ ಕಾಯಬೇಕಾದ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ಕಳೆದ 7 ವರ್ಷಗಳಿಂದ ಗಡಿಗೆ ದ್ವಾರಪಾಲಕರು ಇಲ್ಲದಂತಾಗಿದೆ. ಯಾಕಂದರೆ ಮಹಾರಾಷ್ಟ್ರ ಗಡಿಯಲ್ಲಿರುವ ಕರ್ನಾಟಕದ 865 ಹಳ್ಳಿಗಳು ಡೇಂಜರ್ ಝೋನ್ನಲ್ಲಿದೆ. ಈ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಕಳೆದ 2004ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲಿಸಿದೆ. 24 ವರ್ಷಗಳಿಂದಲೂ ಗಡಿ ಗುದ್ದಾಟ ನಡೀತಾನೇ ಇದೆ. ಮಹಾರಾಷ್ಟ್ರ ಸರ್ಕಾರವಂತೂ ಸುಮ್ಮನೆ ಕೂತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೇಗೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನಿಂದಲೇ ಸಾಕಷ್ಟು ತಯಾರಿ ನಡೆಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಗಡಿ ಉಸ್ತುವಾರಿ ಸಚಿವರಿದ್ದಾರೆ. ಸಚಿವ ಚಂದ್ರಕಾಂತ್ ಪಾಟೀಲ್, ಶಂಭುರಾಜ ದೇಸಾಯಿ ಗಡಿ ಮಹಾಗಡಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕಳೆದ 7 ವರ್ಷಗಳಿಂದ ಉಸ್ತುವಾರಿ ಸಚಿವರೇ ಇಲ್ಲ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿಯೇ ನೇಮಕ ಆದಂಥ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಕಳೆದ 2015ರಿಂದ 2018ರವರೆಗೆ ಕನ್ನಡಿಗರ ಒತ್ತಾಸೆಯ ಮೇರೆಗೆ ಎಚ್ ಕೆ ಪಾಟೀಲ್ರನ್ನ ಗಡಿ ಉಸ್ತುವಾರಿಯನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಲಾಗಿತ್ತು. ಇದಾದ ನಂತರ ಯಾವ ಸರ್ಕಾರದಲ್ಲೂ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಡಿಸಿಎಂ ಡಿಕೆ ಅವರನ್ನ ಕೇಳಿದರೆ ಬೆಳಗಾವಿ ಉಸ್ತುವಾರಿ ಸಚಿವರ ಮೇಲೆ ಕಲ್ಲೆಸೆಯುತ್ತಿದ್ದಾರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಬಹಳ ಸುಗಮವಾಗಿ. ಇನ್ನು ಮಹಾರಾಷ್ಟ್ರ ಗಡಿಯಲ್ಲಿ ಎಂಇಎಸ್ ಕೆಲ ಮರಾಠಿ ಪುಂಡರ ವರ್ತನೆ ವಿಕೋಪಕ್ಕೆ ಹೋಗ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಗಡಿ ಉಸ್ತುವಾರಿ ಸಚಿವರನ್ನ ನೇಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆ ನಿನ್ನೆ ಮೊನ್ನೆಯದಲ್ಲ. ಮಹಾರಾಷ್ಟ್ರ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ಮುತುವರ್ಜಿ ವಹಿಸಿದೆ. ಗಡಿಗಾಗಿಯೇ ಅವರನ್ನ ನೇಮಿಸಿದೆ. ಆದರೆ ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಭಾರಿ ನಿರ್ಲಕ್ಷ್ಯ ತೋರಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಭಾಷೆ ಗಡಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಕೆಲ ಮರಾಠಿ ಪುಂಡರು ದೌರ್ಜನ್ಯ ಮಾಡಿಕೊಂಡೇ ಬರುತ್ತಿದ್ದಾರೆ. ಆದರೆ ಇಂತಹ ಪುಂಡ ಪೋಖರಿಗಳಿಗೆ ಬುದ್ಧಿ ಕಲಿಸಬೇಕಾಗಿದ್ದ ಸರ್ಕಾರ ಮಾತ್ರ ಗಡದ್ ನಿದ್ದೆಗೆ ಜಾರಿದೆ. ರಾಜ್ಯದಲ್ಲಿಲ್ಲ ಗಡಿ ಉಸ್ತುವಾರಿ ಸಚಿವರು. ರಾಜ್ಯದ 865 ಹಳ್ಳಿಗಳ ರಕ್ಷಕರು ಯಾರು? ಹೌದು, ಕರ್ನಾಟಕದಲ್ಲಿ ಗಡಿ ಕಾಯಬೇಕಾದ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ಕಳೆದ 7 ವರ್ಷಗಳಿಂದ ಗಡಿಗೆ ದ್ವಾರಪಾಲಕರು ಇಲ್ಲದಂತಾಗಿದೆ. ಯಾಕಂದರೆ ಮಹಾರಾಷ್ಟ್ರ ಗಡಿಯಲ್ಲಿರುವ ಕರ್ನಾಟಕದ 865 ಹಳ್ಳಿಗಳು ಡೇಂಜರ್ ಝೋನ್ನಲ್ಲಿದೆ. ಈ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಕಳೆದ 2004ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲಿಸಿದೆ. 24 ವರ್ಷಗಳಿಂದಲೂ ಗಡಿ ಗುದ್ದಾಟ ನಡೀತಾನೇ ಇದೆ. ಮಹಾರಾಷ್ಟ್ರ ಸರ್ಕಾರವಂತೂ ಸುಮ್ಮನೆ ಕೂತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೇಗೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನಿಂದಲೇ ಸಾಕಷ್ಟು ತಯಾರಿ ನಡೆಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಗಡಿ ಉಸ್ತುವಾರಿ ಸಚಿವರಿದ್ದಾರೆ. ಸಚಿವ ಚಂದ್ರಕಾಂತ್ ಪಾಟೀಲ್, ಶಂಭುರಾಜ ದೇಸಾಯಿ ಗಡಿ ಮಹಾಗಡಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕಳೆದ 7 ವರ್ಷಗಳಿಂದ ಉಸ್ತುವಾರಿ ಸಚಿವರೇ ಇಲ್ಲ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿಯೇ ನೇಮಕ ಆದಂಥ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಕಳೆದ 2015ರಿಂದ 2018ರವರೆಗೆ ಕನ್ನಡಿಗರ ಒತ್ತಾಸೆಯ ಮೇರೆಗೆ ಎಚ್ ಕೆ ಪಾಟೀಲ್ರನ್ನ ಗಡಿ ಉಸ್ತುವಾರಿಯನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಲಾಗಿತ್ತು. ಇದಾದ ನಂತರ ಯಾವ ಸರ್ಕಾರದಲ್ಲೂ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಡಿಸಿಎಂ ಡಿಕೆ ಅವರನ್ನ ಕೇಳಿದರೆ ಬೆಳಗಾವಿ ಉಸ್ತುವಾರಿ ಸಚಿವರ ಮೇಲೆ ಕಲ್ಲೆಸೆಯುತ್ತಿದ್ದಾರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳ ಎಲ್ಲ ಕೆಲಸವನ್ನು ಬಹಳ ಸುಗಮವಾಗಿ. ಇನ್ನು ಮಹಾರಾಷ್ಟ್ರ ಗಡಿಯಲ್ಲಿ ಎಂಇಎಸ್ ಕೆಲ ಮರಾಠಿ ಪುಂಡರ ವರ್ತನೆ ವಿಕೋಪಕ್ಕೆ ಹೋಗ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಗಡಿ ಉಸ್ತುವಾರಿ ಸಚಿವರನ್ನ ನೇಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆ ನಿನ್ನೆ ಮೊನ್ನೆಯದಲ್ಲ. ಮಹಾರಾಷ್ಟ್ರ ಸರ್ಕಾರ ಗಡಿ ವಿಚಾರದಲ್ಲಿ ಭಾರೀ ಮುತುವರ್ಜಿ ವಹಿಸಿದೆ. ಗಡಿಗಾಗಿಯೇ ಅವರನ್ನ ನೇಮಿಸಿದೆ. ಆದರೆ ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಭಾರಿ ನಿರ್ಲಕ್ಷ್ಯ ತೋರಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಭಾಷೆ ಗಡಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಕೆಲ ಮರಾಠಿ ಪುಂಡರು ದೌರ್ಜನ್ಯ ಮಾಡಿಕೊಂಡೇ ಬರುತ್ತಿದ್ದಾರೆ. ಆದರೆ ಇಂತಹ ಪುಂಡ ಪೋಖರಿಗಳಿಗೆ ಬುದ್ಧಿ ಕಲಿಸಬೇಕಾಗಿದ್ದ ಸರ್ಕಾರ ಮಾತ್ರ ಗಡದ್ ನಿದ್ದೆಗೆ ಜಾರಿದೆ. ರಾಜ್ಯದಲ್ಲಿಲ್ಲ ಗಡಿ ಉಸ್ತುವಾರಿ ಸಚಿವರು.
ರಾಜ್ಯದ 865 ಹಳ್ಳಿಗಳ ರಕ್ಷಕರು ಯಾರು? ಹೌದು, ಕರ್ನಾಟಕದಲ್ಲಿ ಗಡಿ ಕಾಯಬೇಕಾದ ಗಡಿ ಉಸ್ತುವಾರಿ ಸಚಿವರೇ ಇಲ್ಲ. ಕಳೆದ 7 ವರ್ಷಗಳಿಂದ ಗಡಿಗೆ ದ್ವಾರಪಾಲಕರು ಇಲ್ಲದಂತಾಗಿದೆ. ಯಾಕಂದರೆ ಮಹಾರಾಷ್ಟ್ರ ಗಡಿಯಲ್ಲಿರುವ ಕರ್ನಾಟಕದ 865 ಹಳ್ಳಿಗಳು ಡೇಂಜರ್ ಝೋನ್ನಲ್ಲಿದೆ. ಈ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ಕಳೆದ 2004ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲಿಸಿದೆ. 24 ವರ್ಷಗಳಿಂದಲೂ ಗಡಿ ಗುದ್ದಾಟ ನಡೀತಾನೇ ಇದೆ. ಮಹಾರಾಷ್ಟ್ರ ಸರ್ಕಾರವಂತೂ ಸುಮ್ಮನೆ ಕೂತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೇಗೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿನಿಂದಲೇ ಸಾಕಷ್ಟು ತಯಾರಿ ನಡೆಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಗಡಿ ಉಸ್ತುವಾರಿ ಸಚಿವರಿದ್ದಾರೆ. ಸಚಿವ ಚಂದ್ರಕಾಂತ್ ಪಾಟೀಲ್, ಶಂಭುರಾಜ ದೇಸಾಯಿ ಗಡಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕಳೆದ 7 ವರ್ಷಗಳಿಂದ ಉಸ್ತುವಾರಿ ಸಚಿವರೇ ಇಲ್ಲ. ಚಂದ್ರಕಾಂತ್ ಪಾಟೀಲ್ ಹಾಗೂ ಶಂಭುರಾಜ ದೇಸಾಯಿ ಅವರಿಬ್ಬರು ಗಡಿ ವಿಚಾರವಾಗಿಯೇ ನೇಮಕ ಆದಂಥ 2 ಸಚಿವರು. ನಮ್ಮ ಸರ್ಕಾರದಲ್ಲಿ 2015ರಿಂದ 18ರವರೆಗೆ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲರು ಗಡಿ ಉಸ್ತುವಾರಿ ಸಚಿವರಿದ್ದರು. 2018ರಿಂದ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರನೂ ಗಡಿ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಕಳೆದ 2015ರಿಂದ 2018ರವರೆಗೆ ಕನ್ನಡಿಗರ ಒತ್ತಾಸೆಯ ಮೇರೆಗೆ ಎಚ್ ಕೆ ಪಾಟೀಲ್ರನ್ನ ಗಡಿ ಉಸ್ತುವಾರಿಯನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಲಾಗಿತ್ತು. ಇದಾದ ನಂತರ ಯಾವ ಸರ್ಕಾರದಲ್ಲೂ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ DCM DK ಅವರನ್ನ ಕೇಳಿದರೆ ಬೆಳಗಾವಿ ಉಸ್ತುವಾರಿ ಸಚಿವರ ಮೇಲೆ ಕಲ್ಲೆಸೆಯುತ್ತಿದ್ದಾರೆ. ನಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳು ಎಲ್ಲ ಕೆಲಸವನ್ನು ಬಹಳ ಸುಗಮವಾಗಿ. ಇನ್ನು ಮಹಾರಾಷ್ಟ್ರ ಗಡಿಯಲ್ಲಿ MES ಕೆಲ ಮರಾಠಿ ಪುಂಡರ ವರ್ತನೆ ವಿಕೋಪಕ್ಕೆ ಹೋಗ್ತಾ ಇದೆ. ಕೂಡಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಗಡಿ ಉಸ್ತುವಾರಿ ಸಚಿವರನ್ನ ನೇಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.